ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ಮಹೇಶ್ ದಂಡು. ಇದೀಗ 3 ಮಹಾ ಸುದ್ದಿಗಳ ಸಮಯ. 5 ಗಂಟೆಯ ಮೊದಲ ಸುದ್ದಿ ಹೆಗಡೆ ಫಸ್ಟ್ ರಿಯಾಕ್ಷನ್. 5 ಗಂಟೆಯ ಮೊದಲ ಸುದ್ದಿ ಹೆಗಡೆ ಫಸ್ಟ್ ರಿಯಾಕ್ಷನ್. ಒಂದೊಂದೇ ಸತ್ಯ ಹೊರಬರ್ತಾ ಇದೆ ಅಂತ ಹೇಳಿ ವೀರೇಂದ್ರ ಹೆಗಡೆಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅನಾಮಿಕ ವ್ಯಕ್ತಿಯ ಹೆಸರು ಬಯಲಾಯಿತು. ಆತ ಯಾರು ಅಂತ ಗೊತ್ತಾಯಿತು. ಅದಾದ ಬಳಿಕ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ಇಷ್ಟೆಲ್ಲ ಆದ ನಂತರ ವೀರೇಂದ್ರ ಹೆಗಡೆಯವರು ಮಾತನಾಡಿದ್ದಾರೆ. ಹಾಗಾದರೆ ಏನೆಲ್ಲ ಮಾತನಾಡಿದ್ರು ಅದರ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ. ಇನ್ನು ಎರಡನೇ ಸುದ್ದಿ, ಚಿನ್ನಯ್ಯ SIT ಕಸ್ಟಡಿಗೆ. ಚಿನ್ನಯ್ಯ ಇಷ್ಟು ದಿನ ಮಾಸ್ಕ್ ಮ್ಯಾನ್, ದೂರುದಾರ, ಅನಾಮಿಕ ವ್ಯಕ್ತಿ, ಸಾಕಷ್ಟು ಹೆಸರು. ಬಟ್ ಈ ಚಿನ್ನಯ್ಯ ಈಗ SIT ಕಸ್ಟಡಿಯಲ್ಲಿದ್ದಾರೆ. ಮುಂದೆ ಏನಾಗುತ್ತೆ? ಏಕಾಏಕಿಯಾಗಿ SIT ಅಧಿಕಾರಿಗಳು ಈ ಚಿನ್ನಯ್ಯನನ್ನು ವಶಕ್ಕೆ ಪಡೆದಿದ್ಯಾಕೆ? ಈ ಪ್ರಶ್ನೆಗಳನ್ನು ಕೂಡ ಈಗ ಜನಸಾಮಾನ್ಯರಲ್ಲಿ ಇದೆ, ಜೊತೆಗೆ ಕಾಡ್ತಾ ಇದೆ. ಅದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಇನ್ನು ರಾಜಕೀಯ ಸುದ್ದಿ, ಮೂರನೇ ಸುದ್ದಿ, ವೀರೇಂದ್ರ ಪಪ್ಪಿ ಖಜಾನೆಯ ಸೀಕ್ರೆಟ್. ವೀರೇಂದ್ರ ಪಪ್ಪಿ ಖಜಾನೆಯ ಸೀಕ್ರೆಟ್ ಏನು ಅಂತ ಹೇಳಿದ್ರೆ, ನಿನ್ನೆ ಅಷ್ಟೇ ಇಡಿ ಅಧಿಕಾರಿಗಳು ಬರೋಬ್ಬರಿ 30ಕ್ಕೂ ಹೆಚ್ಚು ಕಡೆ ದಾಳಿಯನ್ನು ನಡೆಸಿದರು. ಕಾಂಗ್ರೆಸ್ನ MLA 30ಕ್ಕೂ ಹೆಚ್ಚು ಕಡೆ ದಾಳಿ. ಈಗ ಕಂತೆ ಹಣ ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಇದೆಲ್ಲವನ್ನು ಕೂಡ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಈಗ ಮೊದಲ ಸುದ್ದಿ, ವೀರೇಂದ್ರ ಹೆಗ್ಗಡೆಯವರ ಮೊದಲ ಸುದ್ದಿ. ಅವರು ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳಿದೆ. ಜೊತೆಗೆ SIT ತನಿಖೆ ನಡೀತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆ ಆರಂಭವಾಗಿತ್ತು. ರಾಜ್ಯ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ವಿದೇಶದ ಮಾಧ್ಯಮದಲ್ಲೂ ಕೂಡ ಧರ್ಮಸ್ಥಳದ ವಿಚಾರ ಪ್ರಸ್ತಾಪವಾಗ್ತಾ ಇತ್ತು. ಇಷ್ಟು ದಿನ ಸೈಲೆಂಟ್ ಆಗಿ ಇದ್ದಂತಹ ಹೆಗ್ಗಡೆಯವರು ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ರು. ಈ ಹಿಂದೆ ಕೂಡ ಮಾತನಾಡಿದರು. ಬಟ್ ಆ ಸಂದರ್ಭದಲ್ಲಿ SIT ತನಿಖೆಯನ್ನು ಸ್ವಾಗತ ಕೋರಿದರು. SIT ತನಿಖೆಯ ಮೇಲೆ ನಂಬಿಕೆ ಅಂತ ಹೇಳಿದ್ರು. ಬಟ್ ಈಗ ಚಿನ್ನಯ್ಯ ಅಂದರೆ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಆರೋಪ ಮಾಡಿದಂಥ ಚಿನ್ನಯ್ಯ ಬಂಧನವಾಗಿದೆ. ಇದಾದ ಬಳಿಕ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಒಂದೊಂದೇ ಸತ್ಯ ಸಂಗತಿ ಹೊರಬರ್ತಾ ಇದೆ. ಇದರ ಬಗ್ಗೆ ನಾನು ಈಗ ಮಾತಾಡಲ್ಲ. ಬಟ್ ಎಲ್ಲ ಆರೋಪಗಳಿಂದ ಧರ್ಮಸ್ಥಳ ಕಳಂಕ ತೊಳೆದಂತಾಗಿದೆ. ಧರ್ಮಸ್ಥಳದ ಮೇಲೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಬೆಂಬಲಕ್ಕೆ ನಿಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. SIT ತನಿಖೆಯಿಂದ ಎಲ್ಲವೂ ಕೂಡ ಸ್ಪಷ್ಟವಾಗ್ತಾ ಇದೆ. ಸತ್ಯ ಕೂಡ ಸ್ಪಷ್ಟವಾಗ್ತಾ ಇದೆ. ವೀರೇಂದ್ರ ಹೆಗ್ಗಡೆಯವರ ಮೊದಲ ಪ್ರತಿಕ್ರಿಯೆ ಇದು. ಇವತ್ತು ದೂರುದಾರ ಚಿನ್ನಯ್ಯ, ಆತನನ್ನು SIT ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಸೊ ಇದಾದ ಬಳಿಕ ರಿಯಾಕ್ಟ್ ಮಾಡಿದರು ವೀರೇಂದ್ರ ಹೆಗ್ಗಡೆಯವರು. ಸೊ ಏನೆಲ್ಲ ಮಾತನಾಡಿದ್ದಾರೆ ನೋಡ್ಕೊಂಡ್ಬನ್ನಿ. ಭಾರಿ ಸಂತೋಷ ಗೊತ್ತಿನ ಬೆಂಬಲ ಪಟ್ಟೆ. ಭಾರಿ ಸಂತೋಷ ಸತ್ಯ ಬರುವುದು ನಮ್ಮ ದಿಕ್ಕದಿಲ್ಲಕ್ಕಾಗತ್ತೆ ಕೂಡ ಸತ್ಯ ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದ ಸ್ವಾಮಿಲೆ ಆ ಆಶೀರ್ವಾದ ನಮ್ಮ ಕ್ಷೇತ್ರದ ಇಂಚನೆ ಪಡೆದಂತ ನಿಮ್ಮೆಲ್ಲ ಜನರಿಗೆ ನಾಯಕತ್ವ ಮಾದರಿಕ ಗೊತ್ತು ಜಯಿಸಿದ್ದಾರೆ. ಆಗ ಈ ನೇತೃತ್ವ ಈ ಕಾರ್ಯದ ಜಯ ಅವರು ಇಲ್ಲಿ ಪ್ರತ್ಯೇಕ ಅವರು ಬಸ್ಸದ ಕೈದ ಪ್ರಯತ್ನ ವ್ಯವಸ್ಥೆ ಮಾಡ್ತಾರೆ. ಮಾತ್ರ ವಿಜಯ ಮಾಡುವ ಒಂದು ಮನಸ್ಸು ಮಾಡ್ತಾರೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು SIT ಅಧಿಕಾರಿಗಳು ಚಿನ್ನಯ್ಯ ಅಲಿಯಾಸ್ ಚೆನ್ನ ಈತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ.
ಒಂದು ಕಡೆ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ. ಇದಾದ ಬಳಿಕ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂಥ ವೀರೇಂದ್ರ ಹೆಗ್ಗಡೆಯವರು ಮಾತನಾಡಿದರು. ಏನು ಮಾತನಾಡಿದರು? ಆರಂಭದಲ್ಲಿ ಧನ್ಯವಾದವನ್ನು ತಿಳಿಸಿದರು. ಯಾರೆಲ್ಲ ಇಲ್ಲಿಯವರೆಗೂ ಕೂಡ ಬೆಂಬಲವಾಗಿ ನಿಂತಿದ್ರಲ್ವ ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸಿದರು. ಅದಾದ ಬಳಿಕ ಈ ರೀತಿಯ ಪ್ರೀತಿ ವಿಶ್ವಾಸ ಮುಂದುವರಿಯಲಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರು. SIT ತನಿಖೆಯಿಂದ ಒಂದೊಂದೇ ಸತ್ಯ ಹೊರಬರುತ್ತೆ, SIT ತನಿಖೆಯಿಂದ ಒಂದೊಂದೇ ಸತ್ಯ ಹೊರಬರುತ್ತೆ ಅಂತ ವೀರೇಂದ್ರ ಹೆಗ್ಗಡೆಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಧರ್ಮಸ್ಥಳ ದೇಗುಲದಿಂದ ಭಕ್ತರಿಗೆ ಮೊದಲ ಸಂದೇಶ ಶಿವತಾಂಡವ ಫೋಟೋ ಹಾಕಿದ್ದಾರೆ. ಫೇಸ್ಬುಕ್ನಲ್ಲಿ ಶಿವತಾಂಡವ ಫೋಟೋ ಹಾಕಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಧಿಕೃತ ಪೇಜ್ನಲ್ಲಿ ಮೊದಲ ಪೋಸ್ಟ್ ಇದು. ನಮೋ ಮಂಜುನಾಥ ಅಂತ ಹೇಳಿ ಪೋಸ್ಟ್ ಹಾಕಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನೋಡಿ, ಈ ಶಿವತಾಂಡವ ಫೋಟೋ ಗಮನಿಸ್ತಾ ಇದ್ದೀರಲ್ವಾ, ಇದು ಧರ್ಮಸ್ಥಳ ಅಧಿಕೃತ ಪೇಜ್ನಲ್ಲಿ ಪೋಸ್ಟ್ ಆಗಿದೆ. ಈ ಶಿವತಾಂಡವ ಇದಕ್ಕೊಂದು ಫ್ಲ್ಯಾಶ್ ಬ್ಯಾಕ್ ಇದೆ. ಈ ಹಿಂದೆ ಈ ಅನಾಮಿಕ ವ್ಯಕ್ತಿ ಚಿನ್ನಯ್ಯ ಅಲಿಯಾಸ್ ಚೆನ್ನ ಒಂದು ಬುರುಡೆಯನ್ನು ಇಟ್ಕೊಂಡು ಕೋರ್ಟ್ ಮೆಟ್ಟಿಲೇರಿದಂಥ ಸಂದರ್ಭದಲ್ಲಿ ಯೂಟ್ಯೂಬರ್ ಸಮೀರ್ ವಿಡಿಯೋವನ್ನು ಮಾಡ್ತಾನೆ. ಸಮೀರ್, ಶಿವತಾಂಡವ ಈಗ ಶುರು, ಸಾಕ್ಷಿ ಕೇಳಿದ್ರಲ್ವಾ, ಸಾಕ್ಷಿ ಬಂದಿದೆ, ಶಿವತಾಂಡವ ಈಗ ಶುರು ಅಂತ ಹೇಳಿ ವಿಡಿಯೋನ ಮಾಡಿದ. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಶಿವತಾಂಡವ ಶುರು ಅಂತ ಹೇಳಿದಂಥ ವ್ಯಕ್ತಿ ಈಗ ಪರಾರಿಯಾಗಿದ್ದಾನೆ. ಶಿವತಾಂಡವ ಇನ್ನು ಶುರು ಅಂತ ಹೇಳಿದಂಥ ಸಮೀರ್ ಸದ್ಯ ಪರಾರಿ. ಎಲ್ಲಿದ್ಯಪ್ಪ ಸಮೀರ್ ಅಂತ ಹುಡುಕ್ತಾ ಇದ್ದಾರೆ ಜನರು. ಇದರ ನಡುವೆ ಧರ್ಮಸ್ಥಳದ ಅಧಿಕೃತ ಪೇಜ್ನಲ್ಲಿ ಶಿವತಾಂಡವ ಫೋಟೋ ಪೋಸ್ಟ್ ಆಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ.